ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಇಲ್ಲದೆ ಮಕ್ಕಳಿಗೆ ಮತ್ತು ವಯಸ್ಕರಿಗೆ ಎಲ್ಲರಿಗೂ ಯೂಸ್ ಆಗುವಂಥ ಒಂದು ಉಂಡೆ ತೋರಿಸ್ತಾ ಇದ್ದೀನಿ. ಶೇಂಗಾ ಮತ್ತು ಚಿಕ್ಕಿ ಉಂಡೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ನಾವು ಈ ರೆಸಿಪಿನ ಮಾಡ್ಕೋಬೋದು. ಇಲ್ಲಿ ನೋಡಿ 1 ಕಪ್ಪಷ್ಟು ನಾನು ಶೇಂಗಾ ಅಂದರೆ ಕಡಲೆ ಬೀಜ ತೊಗೊಂಡಿದ್ದೀನಿ. ಈಗ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಸ್ವಲ್ಪ ಸೀದಿರೋ ಥರ ಕಲರೆಲ್ಲ ಚೇಂಜ್ ಆಗುತ್ತೆ. ನೋಡಿ ಕಡಲೆ ಬೀಜ ಫ್ರೈ ಆಗಿದಾಯಿತು. ನೆಕ್ಸ್ಟು ನಾನಿಲ್ಲಿ ಅರ್ಧ ಕಪ್ಪಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಪ್ಪೆಳ್ಳು ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ಬಿಳಿ ಎಳ್ಳು ಯೂಸ್ ಮಾಡ್ಬೋದು, ಆದರೆ ಕಪ್ಪೆಳ್ಳು ಯೂಸ್ ಮಾಡಿದ್ರೆ ನಮ್ಗೆ ಬೆನಿಫಿಟ್ ಮತ್ತು ಟೇಸ್ಟ್ ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿ 1-2 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಗಸಗಸೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ಮೂರನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು. ನೋಡಿ ಇಲ್ಲಿ ಕಡಲೆ ಬೀಜ ಸಿಪ್ಪೆ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ಎಳ್ಳು ಹಾಕ್ಕೊಳ್ಳೋಣ. ಈಗ ನೋಡಿ ಹುರಿದಿರುವಂಥ ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈ ಮೂರನ್ನು ಪೌಡರ್ ಮಾಡ್ಕೊಂಡು ಬರೋಣ. ಅದೇ ತುಂಬ ಸಣ್ಣಗೆ ಆಗಬಾರ್ದು, ತರ್ತರಿ ಇರಬೇಕು. ಆನ್ ಆಫ್ ಮಾಡಿಕೊಂಡ್ರೆ ಆಯಿತು ಮಿಕ್ಸಿ. ನೋಡಿ ಈ ರೀತಿ ತರ್ತರಿಯಾಗಿ ರೆಡಿಯಾಗಿದೆ ಪೌಡರು. ನೆಕ್ಸ್ಟು ಪ್ಯಾನ್ಗೆ ಇಲ್ಲಿ 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಎಷ್ಟು ಹಾಕ್ಕೊಂಡಿದ್ದೀನೋ ಅಷ್ಟೇ ಬೆಲ್ಲ ಯೂಸ್ ಮಾಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ನೀರು ಹಾಕ್ಕೋಬೇಕು. ಇದು ಕರಗಿದ ಮೇಲೆ 1 ಕಪ್ಪಷ್ಟು ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೆಲ್ಲ ಚೆನ್ನಾಗಿರೋದ್ರಿಂದ ಏನು ಸೋಸಿಲ್ಲ. ನಿಮ್ಮ ಬೆಲ್ಲ ಸ್ವಲ್ಪ ಸೆತ್ತೆ ಏನಾದ್ರು ಇದ್ದರೆ ನೀವು ಸೋಸ್ಕೊಂಡ್ರೆ ಸರಿಯಾಗುತ್ತೆ. ಮತ್ತು ಇದನ್ನು ಪಾಕ ಮಾಡೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು. ಈಗ ಕೊಬ್ಬರಿನ ಬೆಲ್ಲದಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದಾದಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದರೆ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಕೈಗೂ ಸಹ ಅಂಟಲ್ಲ. ಈಗ ನೋಡಿ ಪೌಡ್ರ್ ಮಾಡೋ ಇಟ್ಕೊಂಡಿದ್ನಲ್ಲ, ಎಳ್ಳು, ಕಡಲೆ ಬೀಜ ಮತ್ತು ಗಸಗಸೆ ಪೌಡರ್ನ ಸೇರಿಸ್ಕೊಂಡು ಬೆಲ್ಲದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಆದರೆ ಸಾಕು, ನಾವು ಸ್ಟವ್ ಆಫ್ ಮಾಡ್ಕೊಬಿಡೋಣ. ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದಾಗಿದೆ. ನಾನೀಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ ಎಲ್ಲ ರೆಡಿಯಾಗಿದೆ. ಒಂದು ಅರ್ಧ ಗಂಟೆ ತಣ್ಣಗಾಕಿಟ್ಟಿದ್ದೆ. ಸ್ವಲ್ಪ ಬೆಚ್ಚಗಿರುವಾಗಲೇ ನಾನು ಈ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾವು ಈಸಿಯಾಗಿ ಯಾವುದೇ ಡ್ರೈ ಫ್ರೂಟ್ಸ್ ಯೂಸ್ ಮಾಡದೆ ಉಂಡೆನ ರೆಡಿ ಮಾಡ್ಕೊಂಡಿದ್ದೀವಿ. ತುಂಬ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಅದರಲ್ಲೂ ಮಕ್ಕಳಿಗೆ ಈ ಚಿಕ್ಕಿ ಉಂಡೆ ಮತ್ತು ಕಡಲೆ ಮಿಠಾಯಿ ಅಂತ ಎಲ್ಲ ಹೇಳ್ತೀವಿ, ಅದನ್ನೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದಂತಲೂ ಹೇಳ್ತೀವಿ. ಹಾಗೆ ಎರಡನ್ನೂ ಸೇರಿಸಿ ನಾನಿಲ್ಲಿ ಒಂದು ಉಂಡೆ ಮಾಡಿದ್ದೀನಿ, ಶೇಂಗಾ ಚಿಕ್ಕಿ ಉಂಡೆನ. ತುಂಬ ರುಚಿಯಾಗಿರುವಂಥ ಅಷ್ಟೇ ಹೆಲ್ತ್ ಬೆನಿಫಿಟ್ ಇರುವಂಥ ರೆಸಿಪಿ ಇದು. ಒಂದ್ಸಲ ಟ್ರೈ ಮಾಡಿ.